ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಶ್ರುತಿ. ಇಂದು ನಾವು ತಮನ್ನಾ ಭಾಟಿಯಾರವರ ಕುರಿತಾಗಿ ತಿಳಿದುಕೊಳ್ಳೋಣ. ಮಿಲ್ಕಿ ಬ್ಯೂಟಿ ಎಂದೇ ಖ್ಯಾತಿ ಪಡೆದಿರುವ ತಮನ್ನಾ ಭಾಟಿಯಾ ದಕ್ಷಿಣ ಚಿತ್ರರಂಗದ ಬಹುಬೇಡಿಕೆಯ ನಟಿ. ಪ್ರಮುಖವಾಗಿ ತೆಲುಗು ಮತ್ತು ತಮಿಳು ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿರುವ ಇವರು ಕೆಲ ಹಿಂದಿ ಚಿತ್ರಗಳಲ್ಲಿಯೂ ಕೂಡ ನಟಿಸಿದ್ದಾರೆ. ಕನ್ನಡದಲ್ಲಿ ಜಾಗ್ವಾರ್ ಮತ್ತು ಕೆಜಿಎಫ್ ಚಿತ್ರಗಳ ಐಟಂ ಹಾಡುಗಳಿಗೆ ನೃತ್ಯ ಮಾಡಿದ್ದಾರೆ. ತಮನ್ನಾ ಭಾಟಿಯಾ ಭಾರತೀಯ ಸಿನಿಮಾ ರಂಗದ ಪ್ರಮುಖ ಹಾಗೂ ಜನಪ್ರಿಯ ನಟಿಯರಲ್ಲಿ ಒಬ್ಬರು. ಅವರು ಡಿಸೆಂಬರ್ 21, 1989ರಂದು ಮುಂಬೈನಲ್ಲಿ ಜನಿಸಿದರು. ಮುಂಬೈನ ಮಾನೆಕ್ಜಿ ಕೂಪರ್ ಎಜುಕೇಷನ್ ಟ್ರಸ್ಟ್ ಶಾಲೆಯಲ್ಲಿ ವ್ಯಾಸಂಗ ಮಾಡಿದರು. ಬಾಲ್ಯದಿಂದಲೇ ಕಲೆಯ ಮೇಲಿನ ಆಸಕ್ತಿ ಹೊಂದಿದ್ದ ತಮನ್ನಾ ನೃತ್ಯ ಮತ್ತು ಅಭಿನಯದಲ್ಲಿ ವಿಶೇಷ ತರಬೇತಿ ಪಡೆದರು. ಕುಟುಂಬದ ಬೆಂಬಲದಿಂದ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಸಿನಿಮಾ ರಂಗದತ್ತ ಹೆಜ್ಜೆ ಇಟ್ಟರು. ತಮನ್ನಾ ತಮ್ಮ ಅಭಿನಯ ಜೀವನವನ್ನು 2005ರಲ್ಲಿ ಬಿಡುಗಡೆಯಾದ ಹಿಂದಿ ಸಿನಿಮಾ ಚಾಂದ್ ಸಾ ರೋಷನ್ ಚೆಹ್ರಾ ಮೂಲಕ ಆರಂಭಿಸಿದರು. ಅದೇ ವರ್ಷ ತೆಲುಗು ಚಿತ್ರ ಶ್ರೀ ಮೂಲಕ ದಕ್ಷಿಣ ಭಾರತದ ಸಿನಿಮಾ ರಂಗಕ್ಕೂ ಪ್ರವೇಶಿಸಿದರು. ಆರಂಭದಲ್ಲಿ ಸಣ್ಣ ಪಾತ್ರಗಳು ಮತ್ತು ಸಾಮಾನ್ಯ ಯಶಸ್ಸು ಕಂಡರೂ ಅವರ ತಮ್ಮ ಪರಿಶ್ರಮ ಮತ್ತು ನಿಷ್ಠೆಯಿಂದ ಅವಕಾಶಗಳನ್ನು ಬೆಳೆಸಿಕೊಂಡರು. 2007ರಲ್ಲಿ ಬಿಡುಗಡೆಯಾದ ತೆಲುಗು ಚಿತ್ರ ಹ್ಯಾಪಿ ಡೇಸ್ ಮತ್ತು ತಮಿಳು ಚಿತ್ರ ಕಲ್ಲೂರಿ ತಮನ್ನಾ ಅವರ ಜೀವನದಲ್ಲಿ ಮಹತ್ವದ ತಿರುವು ತಂದವು. ಈ ಸಿನಿಮಾಗಳು ಅವರಿಗೆ ಪ್ರತಿಭಾವಂತ ನಟಿಯಾಗಿ ಗುರುತನ್ನು ತಂದವು. ನಂತರ ಅವರು ತೆಲುಗು, ತಮಿಳು ಮತ್ತು ಹಿಂದಿ ಭಾಷೆಗಳಲ್ಲಿಯೂ ಅನೇಕ ಯಶಸ್ವಿ ಚಿತ್ರಗಳಲ್ಲಿ ಅಭಿನಯಿಸಿದರು. ತಮನ್ನಾ ಅವರ ವೃತ್ತಿಜೀವನ ಅತ್ಯಂತ ಮಹತ್ವದ ಹಂತವೆಂದರೆ ಬಾಹುಬಲಿ ಸರಣಿ. ಈ ಮಹಾಕಾವ್ಯ ಚಿತ್ರದಲ್ಲಿ ಆವಂತಿಕ ಪಾತ್ರದಲ್ಲಿ ಅವರು ನಟಿಸಿ ದೇಶವ್ಯಾಪಿ ಖ್ಯಾತಿಯನ್ನು ಗಳಿಸಿದರು. ಈ ಸಿನಿಮಾ ಭಾರತೀಯ ಸಿನಿಮಾ ರಂಗವನ್ನು ಜಾಗತಿಕ ಮಟ್ಟಕ್ಕೆ ಪರಿಚಯಿಸಿತು ಮತ್ತು ತಮನ್ನಾ ಅವರಿಗೂ ಅಪಾರ ಜನಪ್ರಿಯತೆಯನ್ನು ತಂದಿತ್ತು. ಅವರು ಫಿಲ್ಮ್ಫೇರ್ ಸೌತ್ ಸೈಮಾ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ನಟನೆಯ ಜೊತೆಗೆ ತಮನ್ನಾ ಸಾಮಾಜಿಕ ಸೇವೆಗಳಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ. ಮಹಿಳಾ ಶಿಕ್ಷಣ, ಆರೋಗ್ಯ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳಿಗೆ ಅವರು ಬೆಂಬಲ ನೀಡುತ್ತಾರೆ. ಅನೇಕ ಜಾಹೀರಾತುಗಳಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿಯೂ ಅವರು ಕಾಣಿಸಿಕೊಂಡಿದ್ದಾರೆ. ಒಟ್ಟಾರೆ ತಮನ್ನಾ ಭಾಟಿಯಾ ಅವರ ಜೀವನ ಕತೆ ಪರಿಶ್ರಮ, ಸಹನೆ ಮತ್ತು ಆತ್ಮವಿಶ್ವಾಸ ಪ್ರತೀಕವಾಗಿದೆ. ಸಣ್ಣ ಆರಂಭದಿಂದ ಹಿಡಿದು ದೇಶದ ಅತ್ಯಂತ ಯಶಸ್ವಿ ನಟಿಯರಲ್ಲಿ ಒಬ್ಬರಾಗಿದ್ದಾರೆ. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.